ಆಮೇಲೆ ಮಾನಸಿಕವಾಗಿ ಮತ್ತೆ ಕಷ್ಟಪಟ್ಟು ಪಡಾಯಿಸ್ಕೊಡ್ತೀನಿ. ಪ್ರಾಪರ್ಟಿ ಇದ್ರು ಪರವಾಗಿಲ್ಲ, ಮನ್ಸಿರ್ಬೇಕು. ಅವನಗ್ಲು ಅವ್ಳು 10th ಪಾಸ್ ಆಗಿ ನನ್ನ ಮದುವೆ ಆಗೋರ್ಗು ಬರೋರ್ಗು ಅಷ್ಟೇಗೆಲ್ಲ ಮಾಡೋಕ್ಕೆಲ್ಲ ಕಷ್ಟ. ಅದಕ್ಕೆ ನಂತರ ನಂತರ ತಲೆ ಇಲ್ಲ ಅವಳಿಗೆ. ಆಫೀಸ್ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ದಯವಿಟ್ಟು ನೋಡಿ. ಹಾಯ್ ಗಾಯ್ಸ್, ನಮ್ಮ ಮನೆಯಲ್ಲಿ ನನ್ನ ಬರ್ಡೇಗೋಸ್ಕರ ನಮ್ಮ ಮುದ್ದಿನ ತಂಗಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತಿದ್ದಾಳೆ. ಅಂಡ್ ಇದೇನು ವಿಷಯ? ಇದು ಕಬಾಬು, ಸೌತೆಕಾಯಿ, ಇದೇನು ವಿಷಯ? ಚಿಕನ್ ಫ್ರೈ ಅಂಡ್ ಬಿರಿಯಾನಿ ಮಾಡಿದ್ದಾರೆ. ನನ್ನ ಬರ್ಡೇ ಗೈಸ್ ಏನ್ ಗೊತ್ತಾ, ಹೊಗಡವ್ರೆ ಸುಮ್ಮನೆ ಒಂದು 10-15 ಸಾವಿರ ಟ್ಯಾಕ್ಸ್, ಒಂದು 10,000 ಟ್ಯಾಕ್ಸ್ ಆಗ್ಬಿಡೋದು, 5,000 ಆಗೋದು. ಸೊ ಅದ್ರ ಬದಲು ಮನೇಲೆ ಮಾಡಿ, ಮನೇಲಿ ನನ್ನ ತಮ್ಮ ಬರ್ತಾವ್ರು ಮಂಜು, ಅವ್ರ ವೈಫು ಬಂದು ಒಳ್ಳೆ ಮನೆ ಕೂತ್ಕೊಂಡು ನೆಮ್ಮದಿ ತಿಂದು ಟೈಮ್ ಸ್ಪೆಂಡ್ ಮಾಡೋಣ. ಬನ್ನಿ ರೆಸ್ಟೋರೆಂಟ್ಗೆ ಹೋಗೋಣ ಇವತ್ತು, ಯಾಕಂದರೆ ಯಾರು ಬರ್ತಾ ಇಲ್ಲ. ನನ್ನ ತಮ್ಮದಿರು ನನ್ನ ಫ್ರೆಂಡ್ಸ್ ಯಾರು ಬರೋಲ್ಲ ಅಂದರು. ಆ್ಯಂಡ್ ಗಮ 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 ಅಂತ ಸ್ಮೆಲ್ಲು. ರೆಸ್ಟೋರೆಂಟ್ಗೆ ಹೋಗೋಣ. ಸಂಡೇ ಪ್ಲ್ಯಾನ್ ಮಾಡಿಬಿಟ್ಟು ಮತ್ತೆ ಎಲ್ಲ ಬರ್ತಾರೆ. ಸಂಡೇ ಒಂದು ಸರ್ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಅದೊಂದು ಸಪ್ರೇಟ್ ಬ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ಗೈಸ್ ಆಫೀಸ್ ವೀಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕಿ ದಯವಿಟ್ಟು ನೋಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದು ದಯವಿಟ್ಟು ಹೇಳಿ ಆಯ್ತಲ್ಲ. ಅಮ್ಮ ಆಡಿ ಇಳಿಸ್ತಾವ್ನು ಗೈಸ್, ಇಳಿಸ್ತಾವಣೆ ಗೋವಿಂದ. ಹೊಟ್ಟೆ ಹಸ್ತಿರ್ಬೇಕು. ಗಾಯ್ಸ್ ಆಯ್ತು, ಗಾಯ್ಸ್ ಗಾಯ್ಸ್ ಆಯ್ತು. ಏಯ್ ಬುಜ್ಜಿ ಬುಜ್ಜಿ ಹೊಡಿಬಾರ್ದಂಗ ಸುಮ್ಮನೆ ಗಾಯ್ಸ್. ಪಾಪ ನಮ್ಮ ಅತ್ತೆ ಮಗಳಿಗೆ ಬುಜ್ಜಿ ಹೊಡಿದಂಗ ಗಾಯ್ಸ್ ಸುಮ್ಮನೆ. ಆಮೇಲೆ ಮಾನಸಿಕವಾಗಿ ಮತ್ತೆ ತಡಿಯೋ ಆಯ್ತು ಆಯ್ಬಿಡು ಹೊಡಿದಂಗೆ ಪಾಪ ಹಿಂಸೆ ಕೊಡ್ತಾವನೆ. ವರ್ಷನಿ 10th ಆಗಿದೆ ನಮ್ಮ ಅತ್ತೆ ಮಗಳದು. ಕುತ್ಕೊ ಬುಜ್ಜಿ, 10th ಆಗಿದೆ ಮೀನ್ಸ್ ಅವಳ ಅದೇ ನಮ್ಮ ಮಾವನ ಮಗಳು. ಅವಳು 10th ಪಾಸ್ ಆಗಿದ್ದಾಳೆ, ಮೀನ್ಸ್ ಆಗಿದ್ದಾಳೋ ಇಲ್ವೋ, ಡಿಸ್ಟಿಂಕ್ಷನ್ ಆಗ್ತಾಳೆ. ಬನ್ನಿ ಅವಳು ಏನು ತೊಗೊತಾಳೆ ಅದಕ್ಕೆ ಸೈನ್ಸ್ ತೊಗೊಂಡ್ರಂತ ಅವಳು 100% ಆಗಲ್ಲ. ಆರ್ಟ್ಸ್ ಅಂತೂ ಬೆಸ್ಟ್ ಅನ್ಕೋತೀನಿ ನನ್ನ ಪ್ರಕಾರ. ಅವಳು ಸ್ಕಿಲ್ ಮೇಲೆ ಆರ್ಟ್ಸ್ ಕಾಮರ್ಸ್ ಅವಳು ಯಾರು ತೊಗೋತಾಳೆ ಕೇಳೋಣ ಬನ್ನಿ. ಇಲ್ಲ ಅವ್ಳು ನಂತರ ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಎಲ್ಲ ಮಾಡೋಕ್ಕೆಲ್ಲ ಕಷ್ಟ. ಅದಕ್ಕೆ ನಂತರ ತಲೆ ಇಲ್ಲ ಅವಳಿಗೆ. ಕೇಳಬೇಕು ಏನು ಬುಜ್ಜಿ ಅಂತೀನಿ. ಹೇಳಿ ವರ್ಷಿನಿ ಏನು ಮಾಡೋಣ ಅನ್ಕೊಂಡಿದ್ಯಾ? ಕಾಮರ್ಸಲ್ಲಿ ಯಾವುದು? CB. ಸಿಕ್ಕುತ್ತ ಡಿಪ್ಲೊಮಾ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮಾಡೋಣ ಅಂತಿದ್ದೆ. ಓ ಮೈ ಗಾಡ್, ಟೆಕ್ಸ್ಟೈಲ್ ಇಂಡಸ್ಟ್ರಿನಾ? ಹೇಳಿ ಹಂಗಂದ್ರೆ ಏನು ಅದ್ರ ಬಗ್ಗೆ ಏನದು? ಹಂಗಂದ್ರೆ ಟೆಕ್ಸ್ಟೈಲ್ ಬಗ್ಗೆ ಕಲ್ತ್ಕೊಳ್ಳೋದು, ಬಟ್ಟೆ ಬಗ್ಗೆ. ಯಾವ ಕಾಲೇಜು? ಮೈಸೂರಿಗೆ ಹೋಯ್ತಿ 10th ಆದ್ಮೇಲೆ. ಅವ್ರ ಅಪ್ಪಂಗೆ ಭಾಳ ಮುದ್ದು ಗೈಸ್ಗಳು. ಅವ್ರ ಅಪ್ಪ ಎಲ್ಲ ಕಳ್ಸಲ್ಲ ಮೈಸೂರಿಗೆ. ನನ್ನ ಪ್ರಕಾರ ಅವಳು ಕಾಮರ್ಸ್ ಏನೋ ತೊಗೊಂಡು ಓದ್ತಾಳೆ ಅಷ್ಟೇ. ಅವಳು ಅಷ್ಟೇ, ಯಾಕಂದರೆ ಚೆನ್ನಾಗಿ ಓದ್ತಾಳೆ, ಸೀರಿಯಸ್ ಸೂಪರಾಗಿ ಓದ್ತಾಳೆ, ಭಾಳ ಚೆನ್ನಾಗಿ ಓದ್ತಿದ್ಲು. PUC ಒಬ್ಬಳೇ ಮಗಳು ಬೇರೆ, ಸ್ವಂತ ಮನೆ ಬೇರೆ ಐತೆ, ಸ್ವಂತ ಬಿಸ್ನೆಸ್ ಇದೆ ಅವ್ರದ್ದು. ಅದೆಲ್ಲ ಬಿಟ್ಟು ಹೆಂಗೆ ಹೋಯ್ತಾಳೆ. ಬೆಳಿಗ್ಗೆ ಎದ್ರೆ ಇವಳೇ ಬೋಣಿ ಮಾಡ್ಬಿಟ್ಟು ಹೋಗ್ಬೇಕು ಅವ್ರದ್ದು. ಇವಳೇ ಕೈ ಮುಗ್ದು ಹಿಂಗೆ ಎತ್ತಬೇಕು ಅಂತಾರೆ, ಬಿಡೋಕ್ಕಾಯ್ತದ? ಹಿಂಗೆಲ್ಲ ಆಗಲ್ಲ. ಬನ್ನಿ ನೋಡೋಣ, ಒಂದು ಆಗಲಿ ಪಾಪ, ಚೆನ್ನಾಗಿ ಓದಿ ಅವ್ರ ಅಪ್ಪ ಅಮ್ಮಂಗೆ ಒಳ್ಳೆ ತಗೊಂಡ್ಬಂದು ನಂತರ ಪ್ರೌಡ್ ಪ್ಯಾರೆಂಟ್ನ ಫೀಲ್ ಮಾಡುವ. ಏನು ಮಾಡ್ಕೊಂಬಿಟ್ಟೇನಾದ್ರು ಏನೇ ಪ್ರೌಡ್ ಫೀಲ್ ಮಾಡಿ ನಂತರ ಏನೋ ಮಾವ ಫ್ಯಾಕ್ಟ್ ಹೇಳಿದ್ರಂತೆ, ಅದಕ್ಕೆ ಎಲ್ಲ ಬೇಜಾರಾಗಿದ್ದಾರೆ. ಗೈಸ್ ಇನ್ನೇನೇ ಗೊತ್ತಾ, ನಮ್ಮನೆ ನೀವೇನಾರು ಅನ್ಕೊಳ್ಳಿ, ನಮ್ಮನೆ ಏನಂದರೆ ನನಗೆ ನಮ್ಮ ಮನೆ, ನಮ್ಮ ಅಮ್ಮ ಆಗಲಿ, ನಮ್ಮ ಅಪ್ಪ ಆಗಲಿ, ನನ್ನ ತಂಗಿನಾಗಲಿ ಕೆಲ್ಸಕ್ಕೆ ಇಷ್ಟ ಆಗಿದೆ. ಮನೆ ತಿನ್ಬೇಕು, ಉಣ್ಬೇಕು, ಚೆನ್ನಾಗಿರ್ಬೇಕು. ನನಗೆ ಬೇರೆಯವ್ರ ಥರ ದುಡಿಯೋಕ್ಕೆ, ನನ್ನ ಮದುವೆ ಆಗೋರ್ಗು ಬರೋರ್ಗೂ ಅಷ್ಟೇ. ಇನ್ನೇ ನಮ್ಮ ತಂಗಿ ಮದುವೆ, ನಂದು ಮದುವೆ 2 ವರ್ಷದಲ್ಲಿ ಆಗೋಗ್ತೀನಿ. ಮೀನ್ಸ್ ನನಗೇನಂದರೆ ನಾನು ಬರೋಳು ಅಷ್ಟೇ, ನಮ್ಮ ಮನೆ ನಮ್ಮ ಅಪ್ಪ ಅಮ್ಮ ನನಗೆ ಬೇರೆಯವ್ರ ಹತ್ರ. ಇವಾಗ ನಾವು ಕನ್ಸ್ಟ್ರಕ್ಷನ್ ಇರೋದ್ರಿಂದ ಅವ್ರೊಂದು ತಿಂಗಳು ಸಂಪಾದನೆ ಮಾಡಿ ಒಂದು ದಿವಸ ಸಂಪಾದನೆ ಮಾಡ್ತೀವಿ. ಮನಿ ಮ್ಯಾಟ್ರ್ ಆಗಲ್ಲ, ಪೀಸ್ ಮ್ಯಾಟ್ರ್ ಆಗೋದು. ಸೊ ನಾನೇ ಅವಳು ಮನ್ಸ್ಬಿಟ್ಟು 40 ಸಾವಿರ ಸಂಪಾದನೆ ಮಾಡ್ಬೋದು. ಬಟ್ ನಾನೇ ಅವಳನ್ನ ಕಳಿಸ್ತಲ್ಲ. ನೆಮ್ಮದಿಯಾಗಿ ಮನೇಲಿ ಇರೋ, ಅವಳು ನೆಮ್ಮದಿಯಾಗಿ ಇದ್ದು ಕರೆಕ್ಟಾಗಿ ಬೆಳಗ್ಗೆ 8 ಕಡೆ ನಾಷ್ಟ ಮಾಡಿ ಮಧ್ಯ ಒಂದು ಕಡೆ ಕರೆಕ್ಟಾಗಿ ಒಂದು ಕಡೆ ಊಟ ಮಾಡ್ಕೊಬಿಟ್ರೆ ಸಾಕು. ಅದೇ ಮಾಡ್ತಾಯಿಲ್ಲ ಅವಳು. ಅದೊಂದು ಮಾಡಿಬಿಟ್ರೆ ಖುಷಿಯಾಗಿ ನೆಮ್ಮದಿಯಾಗಿರ್ಬೋದು ಅಷ್ಟೇ. ಇದು ಫ್ಯಾಕ್ಟ್ ಇದೆ ಗೈಸ್, ಫ್ಯಾಕ್ಟು. ಕಬಾಬ್ ಇಟ್ಬಿಟ್ಟು 10 ನಿಮಿಷ ಆಯಿತು, ಸೀದೋಗಿ ಸ್ಮೆಲ್ ಬರ್ತದೆ, ಎದ್ದೋಯ್ತು. ಇವಾಗ ಎದ್ದೋಯ್ತು ನೋಡಿ, ಆ ಥರ ನಮ್ಮ ಮನೆಯವಳು ಗೈಸ್. ನಮ್ಮ ತಮ್ಮ ಮಂಜು ಬಂದಿದ್ದಾರೆ. ಮಂಜು ಆಯ್ನ್ಬಿಟ್ಟು ಮಂಜು ಆಯ್ ಮಂಜು ಪಾಪು. ಅದು ಎಷ್ಟು ಕೂಡ ಭಾಳ ಮಾತಾಡ್ತದೆ, ಯಾಕೋ ಮಾತಾಡ್ತಾ ಇಲ್ಲ. ಅವ್ರ ಸಿಸ್ಟರು ಮಂಜು ವೈಫು. ಮಂಜು ನೋಡೋಕ್ಕೆ ಇನ್ನೂ ಹೆಂಗೆ ಕಾಣಿಸ್ತಾ, ಬಟ್ ಮದುವೆ ಆಗಿದೆ ಗೈಸ್. ಯಾರು ಕಮೆಂಟು ಮೆಸೇಜ್ ಏನು ಮಾಡಕ್ಕೆ ಹೋಗ್ಬಿಡಿ ಮಂಜುಗೆ. ಅವ್ರ ರೀತಿ ನಾಯಿ ಹೊಡೆಯಕ್ಕೆ ಹೊಡಿತಾರೆ ಆಮೇಲೆ ಮಂಜುಗೆ. ಮಂಜು ನಾ ಗೈಸ್ ಏನೇ ಆಗಲಿ, ನಮ್ಮ ಬುಜ್ಜಿ ಆಕ್ಟಿವ್ ಆಗಿದ್ದ. ಪಾಪು ಬಂದ
ನಾಚ್ಕದ ಗೈಸ್ ಬಾರ ಕೊಡಲ್ಲ ಅವ್ರು ನಿಂಗೆಲೇ ನಾಚ್ಕದ ಅವ್ನು ಬುಜ್ಜಿ ಹಾಕು ಗೈಸ್ ಆಯ್ತು ಬನ್ನಿ ಬಲ್ಲ ಒಳ್ಳೆ ಒಟ್ಟಿಗೆ ಕುತ್ಕೊಟ ಮಾಡೋಣ ಗೈಸ್ ಆಯ್ತು ಬನ್ನಿ ಊಟ ಮಾಡ್ಬಿಟ್ಟು ಸಿಗೋಣ ಆಮೇಲೆ ನಿಮ್ಮದೇ ಊಟ ಮಾಡಿ ಪೀಸ್ ಗೈಸ್ ಅವರು ಸಿಸ್ಟರ್ ಇದ್ರ ಅವ್ರ ಮಳೆ ಚಿಕ್ಕ ವಯಸ್ಸು ಅಮ್ಮ ನೋಡಿದ್ರಂತೆ ಹಲೋ ಹಲೋ ನಾನು ಗೊತ್ತಾಯ್ತು ಪ್ರಭಾವತಿ ಮಂಜು ಮಮ್ಮಿ ಫ್ರೆಂಡು ಐಶು ತಮ್ಮನೆಗೆ ಬಂದಿಲ್ಲ ಮಂಜುನ ಐಶುನುವೆ ಅಯ್ಯೋ ನಾನು ಹಿಂಗೆ ಮಾತಾಡ್ತಾ ನಾವು ಮೋಹನ್ಕೊ ಬಂದಾಗ ಎಕ್ಸೈಟ್ ಆಯ್ತೇನೆ ಎಕ್ಸೈಟ್ ಆಗ್ಬೇಕಾಗಿತ್ತು ನಾವೇ ಹೇಳ್ಬೇಕಿತ್ತು ಹೆಂಗ್ ಕೂತ ನೋಡಿ ನಾವಿಲ್ಲೇ ಇದೀವಿ ಸಂಭ್ರಮ್ ಕಾಲೇಜ್ ಹತ್ರ ಬಂದಿದ್ದೀವಿ ಪಪ್ಪಕ್ಕೆ 7 ಇಯರ್ಸ್ ಬುಜ್ಜಿಗೆ 10 ಇಯರ್ಸ್ ರಾಜ್ಕತ್ತ ಅವ್ನು ಬೇಕಾ ಪಾಪು ಬುಜ್ಜಿ ರಿಜೆಕ್ಷನ್ ಮಾಡ್ತಾವಳೆ ಕಷ್ಟಪಟ್ಟು ಪಡಾಯಿಸ್ಕೊಡ್ತೀನಿ ನಮ್ಮ ಬುಜ್ಜಿಗೆ ಒಳ್ಳೆ ಪ್ರಾಪರ್ಟಿ ಐತೆ ಪ್ರಾಪರ್ಟಿ ಅವರ ಅಪ್ಪ ನಾನು ಹೇಳ್ತಾ ಇದೀನಿ ಪ್ರಾಪರ್ಟಿ ಇದ್ರು ಪರವಾಗಿಲ್ಲ ಮುಂಚಿರ್ಬೇಕು ಅಪ್ಪನ ಒಪ್ಕೊಂಡಿದ್ದಾರೆ ಇನ್ನೇನ್ ಗಾಯ್ಸ್ ಇನ್ನೇನು ಬುಜ್ಜಿಗೆ ಆಯ್ತಾ ಲಾಟ್ರಿ ಗೈಸ್ ಮಾಡ್ತಾರೆ ಏನಿಲ್ಲ ಗಾಯ್ಸ್ ಬೈನಾಗೆ ಮಂಜು ಕಡೆ ಮಂಜು ಹೇಳು ಮಂಜು ಹೇಳು ಮಂಜು ನೀನ್ ಹೆಂಗ್ ಹೇಳ್ತಿ ಹೆಂಗ್ ಮಂಜು ಬೇಡವಾ ನಿನಗೆ ಮನ್ಸಿಗೆ ಕಣೋಣೆ ದಯವಿಟ್ಟು ಎಲ್ಲರೂ ಬುಜ್ಜಿಗೆ ಅವ್ರಪ್ಪ ಮಾತಾಡ್ತಾವ್ರೆ ಪ್ರಾಪರ್ಟಿ ಬೇಡ ಆದ್ರೆ 100% ಇದೆ ನಮ್ಮ ಹೇಳ್ತಾರೆ ಏನು ವಿಷಯ ಅದು ನಾವು ಗ್ಯಾರಂಟಿ ಕೊಡ್ತೀವಿ ನಮ್ಮ ಚೆನ್ನಾಗಿದ್ದಾರೆ ಬಟ್ ನಾಚಿಕೆ ಜಾಸ್ತಿ ಕಳ್ಳ ಬಗ್ ನೋಡ್ತಾನೆ ಫಸ್ಟ್ ಹೆಣ್ಮಕ್ಳು ಹೆಂಗ್ ಬಗ್ ನೋಡ್ತಿದ್ರು ಉಲ್ಟಾ ಹೊಟ್ಟೆ ಹೆಣ್ಮಕ್ಳು ಹೆಂಗ್ ಕೂತಿದ್ ನೋಡಿ ಗಾಯ್ಸ್ ನಮ್ ಗಂಡು ಹುಡುಗ ಹೊರಗಡೆ ಹೊಡಬಿಟ್ಟವನೆ ನಾಚ್ಕದವ್ ಜಾಸ್ತಿ ಕದ್ ನೋಡ್ತಾವನೆ ತಮಾಷೆ ಗೈಸ್ ಕಮಿಂಗ್ ಹಾಕ್ಬಿಟ್ಟು ಆಮೇಲೆ ಬಾಯ್ ಬಂದಂಗೆ ಗೈಸ್ ಕೂತ್ಕೊಂಡ ಅವರ ಅಲ್ಲಿ ಅವ್ಳು ಕೂತಿದ್ದಾರೆ ಕಬಾಬ್ ಮೇಂಟಿದ್ರೆ ಆಗ್ಬತ್ತಾವಳ ಅಂತ ಹಿಂಗೆ ಜಸ್ಟ್ ಕಾಮಿಡಿ ಗೈಸ್ ಕಾಮಿಡಿ ಗೈಸ್ ಇದನ್ನ ಕುಂತ್ಕೊಂಡು ಜನ ನೋಡಿ ಇದನ್ನೇ ಇಷ್ಟಪಡೋ ಜನ ಇದೆ ಮಂಜು ಕರೆಕ್ಟ್ ಅವ್ರ ಅಪ್ಪನೇ ಓಕೆ ಅಂದ್ರೆ ಇನ್ನೇನು ಗೈಸ್ ಅಕ್ಕನಿಗೆ ಹೊಟ್ಟೆವ್ರಿ ಅಂತ ಪಾಪ ನೋಡ್ತಾ ಐತೆ